ಏನಪ್ಪ ರವಿ, ಮನೇಲಿ ಕೇಳೋರು ಮಾಡೋರು ಯಾರು ಇಲ್ಲ ಅನ್ನಂಗದೆ. ದನ ತಿರ್ಕೊಂಡು ನಿಂತಿರು ನೀನು, ಒಬ್ರು ಇಲ್ಲ ಕೇಳೋರು. ಅವ್ವ ಅಪ್ಪ ಎಲ್ಲ ನಿಗ್ರೋಗವ್ರಲ್ಲ, ಅದಕ್ಕೆ ಮನೇಲಿ ನೀನು ಇಷ್ಟ ಬಂದಾಗ ನೀನಿರು. ನಿನಗೆ ಕಷ್ಟ ಸುಖ ಕೇಳೋರು ಏನು ಎತ್ತ ಕೇಳೋರು ಒಬ್ರು ಇಲ್ಲ. ನಿನ್ನ ಇಷ್ಟ ಬಂದಾಗ ನೀನೇ. ಏನು ಇತ್ತೀಚೆಗೆ ದೊಡ್ಡ ಮನ್ಸು ಆಗ್ಬಿಟ್ಟಿದಿ. ನೀನೇನು ಮಾಡಿ ಒಂದು ಮಾತು ಕೇಳೋಕ್ಕಿಲ್ಲ, ಕತೆನೂ ಕೇಳೋಕ್ಕಿಲ್ಲ ಬಿಡು. ಎಲ್ಲರಂಗ ಕತೆ ನೀನುವೆ. ಏನೋ ನನ್ನ ಮಗ ಏನೋ ಅವ್ವ ಅಪ್ಪನ ಮೆರೆಸ್ಬಿಡ್ತಾನೆ, ವಾಪರ್ ಕಡ್ರೆ ಜೀವ ಬಿಟ್ಬಿಡ್ತಾನೆ ಅಂತ ಏನೇನೋ ಕನ್ಸ್ಕೊಂಡ್ಕ ಕೂತಿದೆ. ಇಲ್ಲ ಕತೆ ಎಲ್ಲರಂಗೂ ನೀನುವೆ. ಎಲ್ಲರೂ ಹೆಂಗಾಡಾರೋ ನೀನು ಹಾಗೆ ಅದೇ ಕತೆ. ಮದುವೆ ಆದಮೇಲೆ ಎಲ್ಲ ಬದಲಾಯ್ತಾರೆ. ಅವರೇ ವಾಸಿ. ನೀನು ಅಯ್ಯಪ್ಪ ಪುಟ್ಟಿಗೆ ಬದಲಾ ಕೂತಿದ್ದಿ. ಹೇಳಿದ ಮಾತು ಕೇಳಕ್ಕಿಲ್ಲ, ಕತೆ ಕೇಳಕ್ಕಿಲ್ಲ. ಒಂದು ಮಾತು ಹೇಳಿದ್ಯಾ ನೋಡು, ಹೋಯ್ತೀನಿ ಎಡ್ತಿ ಹಟ್ಟಿಗೆ ಅಂತವ. ಏನು ಹೇಳುವಿಲ್ಲ ಕೇಳುವಿಲ್ಲ. ನಾನು ಫೋನ್ ಮಾಡೋ ಗಂಟೆ ಆಮೇಲೆ ಫೋನ್ ಮಾಡಿದ್ಮೇಲೆ ಹೇಳ್ತಾನೆ, ಸೀತಾರ ಮನೆಗೆ ಬಂದಿದೆ ಕಣವ, ಸೀತಾ ನೋಡ್ಕೊಂಬರದ, ಸೀತಾ ಫೋನ್ ಮಾಡಿದ್ದು ನೋಡಬೇಕು ಬನ್ನಿ ಅಂತವ, ಅದಕ್ಕೆ ಹೋಗಿದೆ ಅಂತ ಅಂತಾನೆ. ಓ ಸರಿಯಾದವನೇ ಕಂತ ತಕೊಂಡಿ ನೋಡಯ್ಯ, ಸರಿಯಾದವನೇ. ಯಾಕೀಗ ಈಗ ಬೆಳೆದಿ ದೊಡ್ಡವನದೇ, ಈಗೇನು ಮಾಡಕ್ ತಕೋ ನಾವು? ಈಗೇನು ನಮ್ಮ ಮಾತು ಕತೆ ನಾವು ಎಲ್ಲ ಲೆಕ್ಕೋಗಿದ್ದಾವ ನಿಮಗೆ? ಏನಂದ್ರೆ ಏನೂ ಇಲ್ಲ. ನಾವು ಒಂದು ಲೆಕ್ಕ ನಿಮಗೆ. ಅವ್ವ ಅಪ್ಪ ಅಂದರೆ ಒಂಚೂರು ಬೆಲೆ ಇಲ್ಲ, ಏನೂ ಇಲ್ಲ. ನಾವು ಸಾಯ್ತೀವಿ ಅಷ್ಟೇ, ಮಕ್ಳು ಅಂತವೆ. ನಮ್ಮನ್ನ ಒಂಚೂರು ಆಸೆ ಮಾಡೋಕ್ಕಿಲ್ಲ, ಏನೂ ಇಲ್ಲ. ನೋಡು, ನಾನು ನನ್ನ ಮಗ ಎತ್ತಾಗೋದ್ನಪ್ಪ ಅಂತ ನಾನಿಲ್ಲಿ ತಲೆ ಕೆಡ್ಸ್ಕೊ ಕೂತೀವಿ. ಇನ್ನೂ ಬಂದಿರ್ವಲ್ಲ ಅಂತವೆ. ಒಂದ್ಸಲ ಫೋನ್ ಮಾಡ್ರೆ ಫೋನ್ ಎತ್ತಕ್ಕೆ ದೊಡ್ಡ ರೋಗ ಬಂದ್ಬಿಟ್ಟದೆ. ಒಂದ್ಸಲ ಫೋನ್ ಮಾಡ್ರೆ ಫೋನ್ ತೆಗಿಯಕ್ಕಿಲ್ಲ. ಮಹಾರಾಜನ ಮೊಮ್ಮಗ ಅಲ್ವಾ, ಎಲ್ಲಪ್ಪ ತೆಗ್ದಿಯೇ ಫೋನ? ಎಲ್ಲಿ ತೆಗ್ದಿ ಹೇಳು? ನಾವು ಮಾಡಿ ಸಾಯ್ಬೇಕು ಅಲ್ಲ. ನನ್ನ ಮಗ ಎಲ್ಲೋ ಕಣ್ಣಲ್ಲ, ಇನ್ನು ಬಂದೇ ಇಲ್ಲ ಅಂತಂದ್ರೆ ಹೇಳ್ತೀನಿ ಮನೇಲಿ ಹೋಗಿ. ಓಹೋ ಬರ್ತವೆ ಮಾತ್ರ ಬಾಯಿಗೆ ಸರಿಯಾಗಿ. ಹೇಳ್ತೀನಿ ಮನೇಲಿ ಹೋಗ್ತಾನೆ, ಹೇಳ್ತೀನಿ ಮನೇಲಿ. ಅದು ಅದನ್ನೇ ಹೇಳ್ತೀನಿ ನೋಡ್ಕೊಂಡು ಜಲ್ದಿ ಬರಬೇಕು. ಹುಣ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಬಂದವ್ರೆ. ಮನೇಲಿ ಏನು ಕೆಲಸ ಇಲ್ವಲ್ಲ, ಹೇಳಿನಿ ಒತ್ತಕ್ಕೆ ಹೋಗ್ಬೇಕು. ಅಲ್ಲಿ ಹತ್ತಿ ಬಿಡ್ಸೋದೇ, ಹತ್ತಿ ಎಲ್ಲ ಬಿಡಿಸ್ಬೇಕು ಅಂತವ. ಏನೂ ಇಲ್ಲ ನಿನಗೆ. ಹತ್ತಿ ತೋಡ್ತಾರೆ ಎಷ್ಟು ಕೆಲಸ ಬಿದ್ದಿದ್ದದು. ಏನು ನಾಟ್ಕೊಂಡು ಒಂದು ಕೆಲಸ ತಪ್ಪು ಅಂದ್ಬಿಟ್ಟು ಹಿಂಗೆ ತಿರ್ಕಾ ನಿಂತ್ಕೊ. ಉದ್ಧಾರ ಆಗ್ಬಿಡ್ತಿದ್ದೀರಿ ಜೀವನದಲ್ಲಿ. ಹೇಳ್ತಿ ಮನೆಗೂ ಈ ಮನೆಗೂ ತಿರ್ಕಾ ನಿಂತ್ಕೊ. ಏನೋ ಅತ್ತೆ ಮನೆ ಹತ್ರದಲ್ಲದೆ ಅಂದ್ಬಿಟ್ಟು ಓಡ್ತಾವ. ಅಲ್ಲ ಒಂದು 3 ದಿವಸ ಎಡ್ತಿಬಿಟ್ಟು ಇರಾಕಾಯ್ಕಿಲ್ವೇನೋ, ಒಂದು 15 ದಿವಸ ತಿಂಗಳು. ಏನು ಮಾಡೋದಪ್ಪ ನಿಂದೆಲ್ಲ ತಪ್ಪು. ಆ ಮುಂಡೆದು ಅದರದ್ದು ಏನೋ ಇರಾಕಾಯ್ಕಿಲ್ವಾ? ಗಂಡ ತಾಳು ಕೆಲಸ ಮಾಡ್ಕೊಂಡು ಒಂದೊಂದು ಕೆಲಸ ಮಾಡ್ಕೊಂಡು ಅಚ್ಚುಕಟ್ಟಾಗಿರ್ಲಿ ಮಟ್ಲಿ. ಸುಮ್ಮನೆ ಅವ್ನ ಕೆಲಸನೆಲ್ಲ ಹಾಳು ಮಾಡಬಾರ್ದು. ಏನೋ ಅಪ್ಪನ ಮನೆಗೆ ಹೋಗಿ ಇವ್ನು ಇದ್ದಕ್ಕೆ ಬರಬೇಕು ಅನ್ನೋದೆಲ್ಲ. ಸಂಜೆ ಗಂಟೆ ಫೋನ್ ಮಾಡಿ ಕರೆಯೋಕ್ಕೆ ಅಲ್ಲೇ ಹಾಕಿರ್ಬೇಕು. ಇಲ್ಲಿ ಬಂದ್ರೆ ಆಯ್ಕಿಲ್ವಾ? ನಾಟಕ ಆಡ್ಬೇಕಲ್ಲ, ನಾಟಕವ ತಗುವೆ ಯವಣಿ ನಾಟಕವ. ನಾ ಹೇಳ್ದೇನೆ ಉಂಟೋಗ್ಬಿಟ್ಟಿವನಿಲ್ಲ. ಭಾರಿ ಕೋಪ ಮಾಡ್ಕೊಬಿಟ್ಟಾಳೆ ನಮ್ಮ ಅವ್ವ ಅಂತೂ. ಅಲ್ಲ ಅದಕ್ಕೆ ಪಾಟಿ ಕೋಪ ಮಾಡ್ಕೊಂಡು ಕೂತಿದ್ದಾಳು. ನನಗಂತೂ ಗೊತ್ತೈತ್ರ ತಗೋ. ನಾನು ಹೇಳ್ಬಿಟ್ಟು ಹೋಗ್ಬೇಕಾಯ್ತು, ಜಲ್ದಿ ಬಂದ್ಬಿಡೋದು ಅಂದ್ಬಿಟ್ಟು ಹೋದ್ಮೇಲೆ ಅವ್ರು ಕಳಿಸ್ನೇ ಇಲ್ಲ. ಏನು ಮಾಡೋದೀಗ? ಉಗಿತಾ ಕೂತಾಳೆ. ಸುಮ್ಮನೆ ನಾನು ಇನ್ನೂ ಮಾತಾಡೋಕೆ ಹೋಗ್ಬಿಡ್ದು. ಏನಾರು ಉಕ್ಕೊಂಡ್ರೆ ಇಲ್ಲಾಂದರೆ ನಮ್ಮ ಮೊದಲೇ ಹುಚ್ಚಿ ಸರಿಯಾಗಿ ಉಗ್ದಾಕ್ಬಿಡ್ತಾಳೆ ಮೇಲೆ. ಇವ್ರ ಜೊತೆಗೆ ಮಾತಾಡ್ತಾ ನಿಂತ್ಕೊಳಕ್ಕದ. ಇವತ್ತು ಪೂರ್ತಿ ಬಿಡೋಕೆ ಇಲ್ಲ. ಏನೋ ಬಾಯಿ ಮುಚ್ಕೊಂಡು ಹೊಲ್ಕೊಂಡಿದ್ರೆ ಸರಿ ಇರೋದು ಈಗ. ಇಲ್ಲಾಂದರೆ ನಮ್ಮ ಹೋಟೆಲ್ ಮಂಗಳಾರತಿ ಮಾಡಿಸ್ಕೊಳ್ಳೋ ತಪ್ಪಾಗಿಲ್ಲ. ಅದಕ್ಕೆ ಹಿಂಗಾಡಲ್ಲ ನಮ್ಮ ಅವ್ವ. ಅದೇ ಯಾಕನವ ಸೀತಾ ನೋಡ್ಬೇಕು ಅಂದ್ಲು, ಅದಕ್ಕೆ ಹೋಗಿದೆ ಕತೆ. ಸರಿ ಬಿಡು. ಏನ್ ಸರಿ ಬಿಡು? ಏನ್ ಸರಿ ಬಿಡು ಅಂತವ? ಅಲ್ಲ ನೀನು ಹೆಡ್ತೀಯ ಕರ್ಕಬಾ ಅಂದ್ರಲ್ಲ, ಎಲ್ಲಿ ಕರ್ಕ ಬಂದಿದ್ಯಾ? ಅವತ್ತು ಹೇಳಿ ನೀವು ಕರ್ಕಬಾ ಹೆಡ್ತೀಯ ಅಂತ. ಏನು ಉಳ್ಕತೀನಿ ಅಂತ ಅಪ್ಪನ ಮನೇಲಿ, ಇಲ್ಲಿದ್ರೆ ಕೆಲಸ ಮಾಡ್ಬೇಕಾಯ್ತದೆ ಅಂತ. ಅವನಿಗೂ ಯಾರು ಬುದ್ಧಿ ಗೊತ್ತಾಯ್ಕಿಲ್ಲ. ನಾಟಕ ಆಡ್ಕೊಂಡು ಹೊಂಟೋದ್ಲು. 2 ದಿವಸ ಇರ್ತೀನಿ ಅನ್ಕ ಬಂದು. ಈಗ ನೋಡ್ರೆ ಬಸ್ರಿ ಅದು ಇದು ಅನ್ಕೊಂಡು ನಾಟಕ ಕೂತವಳೆ. ನಾಟಕವ ಕೂತ್ಕೊಳ್ಳಿಕಂತ ತಕೋ. ನಮ್ಗೇನು ನಮ್ಗೆ ನಾವೇನು ಮಕ್ಳು ಮರಿ ಮದುವೆ ಮಾಡ್ಬೇಕಾಯ್ತಾ, ಮುಂಜಿ ಮಾಡ್ಬೇಕಾಯ್ತಾ, ನಾವು ಉದ್ಧಾರ ಆಗ್ಬೇಕಾಯ್ತಾ? ನಮ್ದಿನ್ನೇನು ಅಂತವ. ನಮ್ದೆಲ್ಲ ಮುಗೀತು. ಏನಾರು ಮಾಡ್ಕೊಂಡು ಹಾಳಾಗೋಗಿ. ನಾವ್ಯಾಕೆ ಹೊಡೆದಾಡ್ತೀವಿ ಸಾಯ್ತೀವಿ ಅಂತ ಗೊತ್ತಿಲ್ಲ ನಿಮಗೆ? ಏನಾರು ಅಂದರೆ ನಮ್ಮ ಅವ್ವ ಸರಿಯಿಲ್ಲ, ನಮ್ಮ ಅಪ್ಪ ಸರಿಯಿಲ್ಲ. ಬಾಯಿ ಹಿಂಗೆ ಮಾತಾಡ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ ಅನ್ನೋದು ಒಂದು ಕಲ್ತಿದ್ದೀರಿ ಬಿಟ್ರೆ ಏನಕ್ಕೆ ಅಂದರು ಏನು ಎತ್ತ ಅನ್ನೋದು ಅರ್ಥ ಮಾಡ್ಕೊಳಕ್ಕಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ನೀವು ಹಿಂಗಿರ್ತಿದ್ದಿಲ್ಲ ಕಂಡ್ರಲ್ಲ. ನೀವು ಎಲ್ಲೋ ಇರೀರಿ. ಮನೇಲಿ ಏನಾಯ್ತು ಎತ್ತಾಯ್ತು ಒಂದಾರು ಗೊತ್ತಲಾ? ನೀನು ಇರ್ತೀಯ ಹಟ್ಟಿಲಿ ಬಂದಿರಕ್ಕೇನವಳಿಗೆ? ಯಾವನೋ ಕಳ್ಳ ಹಟ್ಟಿಗೆ ನುಗ್ಬಿಟ್ಟು ನಮ್ಮ ಮಾವನ ಮಗವ ಎತ್ಕೊಳಕ್ಕೆ ಕಿತ್ತಾಡ್ತಾವ. ಏನು ಹೇಳ್ತಾ ಇದೀಯವ? ಏನು ಹೇಳಾರು ಅಂತವ. ಆಗ ಸದ್ಯಕ್ಕೆ ಕುಳ್ಳನೂ ಅವ್ವನೂ ಹಟ್ಟಿಗೆ ಬರೋದು ಸರಿ ಆಯ್ತು. ಇಲ್ಲಾಂದಿದ್ರೆ ಮಾತ್ರವ ನಿನ್ನ ಮಾಲೆ ಬೇರೆ ಅಳ್ತಾ ಕೂತಿದ್ಲಂತೆ. ಅವಳಿಗೇನು ಗೊತ್ತಾದದ? ನನ್ನ ಮಗಳಿಗೇನಾರು ಗೊತ್ತಾದದ ಹೇಳು? ಅಳ್ತಾ ಕೂತವಳೆ. ನನ್ನ ಮಗ ಎಳ್ದಾಡ್ತಾವನೆ ಮಗಿನ. 2 ಐಕ್ಳು ಎಳ್ದಾಡ್ತಾವನೆ. ಇನ್ನೊಂದು ಗಳಿಗೆ ಗೊತ್ತಾಗ್ಬಿಟ್ಟಿದ್ರು ಮಗಿನ ಎತ್ಕೊಂಡು ಓಡಿರವನು. ಅದರದು ನನ್ನ ಹಾಟ್ಕಳ, ಅದರದು ನನ್ನ ಮಗ.
ಅಲ್ಲಕನವ ನೀನು ಎಲ್ಲಿಗೆ ಹೋಗಿದ್ದೆ? ಅಮ್ಮ ಎಲ್ಲಿ ಹೋಗಿತ್ತು? ಎಲ್ಲ ಮನೇಲೇ ಇದ್ರಿ, ನೀನೇನು ಹೊಲಕ್ಕೆ ಹೋಯ್ತಿರ? ಅವ ಅಕ್ಕ ಕರ್ದಿದ್ಲು ಕಲ, ಅದಕ್ಕೆ ಏನು ಎತ್ತತಾಳು ಕೇಳ್ಕೊ ಬರದ ಅನ್ಬಿಟ್ಟು ಹೋಗಿದ್ದೆ ನಾನು. ಯಾಕ ಕರ್ದಿದ್ಲಲ್ಲ ಅನ್ಬಿಟ್ಟು ಮಾತು ಏನು ಅಂತ ಕೇಳ್ಕೊ ಬರದ ಅಂತವ. ಇನ್ನ ಅವ್ವ ಅವ ಅಕ್ಕ ಬಂದು ಬೆಣ್ಣೆ ಕೊಡ್ತೀನಿ ಅಂದಿದ್ಲಂತೆ. ಅದನ್ನ ಈಸ್ಕೊ ಬರದ ತಾಳು ಅಂದ್ಬಿಟ್ಟು ಅವ್ವನು ಹೋಗವಳೆ. ಅವ್ವ ಆತಾಗ ಹೋಗವಳೆ, ನನ್ನ ಮಗ ಇತ್ತಾಗ ಬಂದ್ಬಿಟ್ಟು ಹಿಂಗೆ ಮಾಡವನೆ. ಕುಳ್ಳ ಬಂದ್ಬಿಟ್ಟು ಅವ್ನಿಗೆ ಸರಿಯಾಗಿ ಉಗ್ದಿ ಮಾಡಿ ಮಟ್ಟಿ ಅವ್ವನು ಸರಿಯಾಗಿ ಉಗ್ದಿ ಮುಗಿನ ಕಿತ್ಕೊಂಡು ಕಳ್ಸವ್ರೆ. ಇಲ್ಲಾಂದ್ರೆ ಏನು ಹೆಚ್ಚು ಕಡಿಮೆ ಬಂದಿರಾಕೇರಿ ಇವಳಿಗೆ ಮಾಡೋದು ಗೊತ್ತಾಯ್ತಿಲ್ಲ. ಏನೇನು ಹೊಲ್ಕೋಯ್ತಿದ್ಲ ಅಟ್ಟಿಲಿ ಇರೋಕೆ ಬಂದು ಸರಿಲಕ್ಕಂತ ತಕೋ ಸರಿಲಕತ್ತೆ. ನಾವು ಹಂಗೆ ಹೊಡೆದಾಡ್ ಸಾಯ್ತೀವಿ, ಯಾರು ಹಾಯ್ತಿಲ್ಲ. ಏನಾರು ಮಾಡ್ಕೊಳ್ರಲ್ಲ, ಏನಾರು ಮಾಡ್ಕೊಳ್ಳಿ. ತಾನುವೆ ಎಡ್ತಿ ಸರ್ಗಿಡ್ಕ ಸುತ್ತಾ ಕೂತಿರು ನೀನು, ಚೆನ್ನಾಗಿರ್ತದೆ. ಸುತ್ತು ಎಡ್ತಿ ಸರ್ಗಿಡ್ಕೊಂಡು ಭಾರಿ ಒಳ್ಳೇದು ಕತೆ. ಅಲ್ಲಕನವ ನೀವು ಹಚ್ಕಡಕ್ಕೆ ಅನ್ನ ನೋಡ್ಕೋಬೇಕು ತಾನೆ. ಎಲ್ಲ ಅವ್ವ ನೀವಿಬ್ರು ಅದೇ ಬಿಟ್ಬಿಟ್ಟು ಹೋದಿರಿ, ಅಮ್ಮ ನೀವಿಬ್ರು ಜೊತೆಗೆ ಯಾರು ಇರಬೇಕು ತಾನೆ. ಅಲ್ಲ ಮಾವನರು ಬಾಕಿ ಕಳಿಸ್ಕೊಂಡು ಇರ್ದಾನೆ ಬಿಟ್ಬಿಟ್ಟು ಏನು ಒಳಗೆ ಬಂದಿರ ಮನೆ ಒಳಗೆ? ಮಾಲ ಹಚ್ಕೋಗಿದ್ಲ, ಮನೆ ಒಳಗೆ ಬಂದಿದ್ದು. ಮಾಲ ಹೆಂಗ್ ಕುಡ್ಕೊಬಿಟ್ಲು ಒಳಗೆ? ಆಚೆಲ್ಲ ನಿಲ್ಸ್ಬೇಕು ತಾನೆ. ನನ್ನ ಕಣ್ಣಂಗೆ ಬಂದಿದ್ಲ, ಸ್ವಾಮೀಜಿಯಂಗೆ ನಾಟ್ಕಡ್ಕ ಬಂದಿದ್ದು. ನಾಟ್ಕಡ್ಕೊಂಡು ಕತೆ ಹಾಡ್ಕೊಂಡು ಹೋಲ್ಗಿಲಿ ಸರ್ ಇಟ್ಕೊಡ್ದಾನೆ ಆಗ್ಬಿಟ್ಟು ನೀವೇ ಅದಕ್ಕೆ ಹಂಗೆ ಕಳ್ಸಿದ್ರಿ. ಒಂದು 4 ಬಿಟ್ಟು ಕಳಿಸ್ಬೇಕಾಯ್ತು. ನಾನು ಇತ್ತಿರ ಅಟ್ಟಿಲಿ ನಾ ಬರೋ ಗಂಟೆ ಇತ್ತಿದ್ದು ಕಳಿಸ್ಬಿಟ್ಟಿದ್ರು. ಇರ್ಬೇಕಾಗಿತ್ತು ನಾನು ಬರ್ಲೋ ಕಡೆಲಿ. ಆ ಕಳ್ಳನ ಮಗನಿಗೆ ಸರಿಯಾಗಿ ಸೇವೆ ಮಾಡಿಟ್ಟಿರೋನಿ, ಸರಿಯಾಗಿ ಮಂಗಳಾರತಿ ಮಾಡಿ ಮಡಗಿವ್ನಿ ನನ್ನ ಮಗನಿಗೆ. ಏನು ಮಾಡೋದು, ತಪ್ಪಿಸ್ಕೊಬಿಟ್ಟೆ ನನ್ನ ಕೈಲಿ ಇದ್ದರ್ದು ನನ್ನ ಹಾಟ್ಕಡ. ಆಗಿಂದ ಯೋಚನೆ ಕೂತದೆ, ಏನವ ನನ್ನ ಕತೆ, ನನ್ನ ಮಗಳ ಕತೆ ಏನು. ಮನೆಗೆ ಬಂದ್ಬಿಟ್ಟು ಕಳ್ತನ ಮಾಡಂಗೆ ಆಗೋದ್ನೆಲ್ಲ ಕಡ್ರು. ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು. ನಿನ್ನ ಹೆಡ್ತಿಗೆ ಮನೆಗೆ ಬಂದಿರು ಅಂದ್ರೆ ಐತಿರ ಏನಾರು ಮಾಡ್ಕೊಳಕಂತಕೋ. ಈ ಕಾಲದಲ್ಲಿ ಮಾಡ್ಬೇಕಾಯ್ತದೆ ಮುಟ್ಬೇಕಾಯ್ತದೆ ಅನ್ಕೊಂಡು ನಾಟಕ ಕಡೆ ತಗೋತ್ಕೋತಾರೆ. ನಾಟಕ ಬರೀ ಎಲ್ಲ ನಾಟಕನೇ. ಅವ್ನಿಗೆ ಏನು ಹೇಳಕ್ಕೆ ಹೋಗ್ಬೇಡ್ದು. ಆಮೇಲೆ ಸೀತನ್ನ ಆಸ್ಪತ್ರೆ ಕರ್ಕೋಗಿದೆ ಚೆಕಪ್ಗೆ, ಹಂಗೆ ಹಿಂಗೆ ಅಂದ್ರೆ ನೀನೇ ಕರ್ಕೋಗಿದೆ. ಅವ್ರು ಹೋಗೋ ಕರ್ಕೋಗಿಲ್ವ ಹಂಗೆ ಹಿಂಗೆ ಅಂತ ಹೋಗೋ ಇಲ್ಲೂ ಜಗಳ ತಂದುಬಿಡ್ತಾಳೆ. ಅಂದೇನು ಹೇಳೋದೇನು ಬೇಡ, ಸುಮ್ಮನೆ ಇದು ಬಿಡತ್ತಾಳು. ಈಗ ಏನೋ ಸೀತ ಅವ್ರ ಮನೆಗೆ ಹೋಗೋವನೇ ಅಂದ್ಕೊಂಡು ಸುಮ್ಮನೆ ಆಯ್ತಾಳೆ. ಏನೋ ನಾನು ಆಸ್ಪತ್ರೆ ಕರ್ಕೋಗಿದ್ದೆ, ನಾನೇ ನನ್ನ ದುಡ್ಡಲ್ಲೇ ತೋರಿಸ್ಬಿಟ್ಟೆ ಅಂತ ಅಂದ್ಬಿಟ್ರೆ ಮಾತ್ರವ ಈಗ ಬಿಟ್ಟಾಳ ನಮ್ಮವ್ವ. ಈಗಲೇ ಏನು ಪಾಪ ಮಾಡ್ಕೊಂಡು ಏನು ಹುರಿದಾಡ್ತಾ ಕೂತಾವಳೆ. ಇನ್ನು ಕುಡಿಯಬೇಕಂತ ತುಪ್ಪ ಸುರಿದಂಗೆ ಆಗೋಯ್ತದೆ ಏನಾರು ಹೇಳಿದ್ರೆ. ಈಗ ಸುಮ್ಮನೆ ಇಲ್ಲಿಂದ ಕಳ್ಸ್ಕೊಳ್ಳೋದೇ ವಾಸಿ. ಸರಿ ಕರವ ಹೊಲ್ಕೋಗಿದ್ದು ಬರ್ತೀನಿ ತಾಳು. ಬೇಡ ಮಧ್ಯಾಹ್ನಕ್ಕೆ ಬರ್ತೀನಂತೆ, ಊಟ ಮಾಡ್ಕೊ ಬಂದೆ. ಏನು ಮಾಡಿದ್ರು ಅಳಿಯ ಬಂದವನು ಹೇಳ್ಬಿಟ್ಟು ಏನು ಮಾಡಿದ್ರು? ಇಲ್ಲ ರಾತ್ರಿ ಹೆಸರಿಗೆ ಈಗ ಕಳ್ಸಿದ್ರು? ಇಲ್ಲ ಕಣವ, ಅದೇ ರಾತ್ರಿ ನಾಟಿಕೋಳಿ ಸಾರು ಮಾಡಿದ್ರು. ಆಮೇಲೆ ಈಗ ಸಾರಿಗೆ ರೊಟ್ಟಿ ಹಾಕೊಟ್ರು. ಸರಿ ಕತೆ ಬರ್ತೀನಿ. ಅನ್ಕಂಡೆ ಅವ್ರ ಯೋಗ್ಯತೆನೇ ಎಷ್ಟು ಅಂತ. ಅಲ್ಲ ರಾತ್ರಿ ಹೆಸರಿಗೆ ಮಾಡೋದ್ ಬದಲು ಏನಾರು ಮಾಡ್ಕೊಟ್ಟಿದ್ರೆ ಆಯ್ತಿಲ್ವಾ? ಅಳಿಯ ಬಂದವನೇ ತಾಳು ಒಬ್ಗೆ ಬಿಟ್ಟು ಏನಾರು ಮಾಡೋದ ಮುಟ್ಟದ ಅಚ್ಚುಕಟ್ಟಾಗಿ ಏನಾರು ಮಾಡ್ಕೊಡೋದು ಅಂತಾನೆ ರಾತ್ರಿ ಹೆಸರಿಗೆ ನೇರ ಮಾಡ್ಬಿಟ್ರಂತೆ. ಹಲ್ಕಿಸ್ಕೊಬೋಯ್ತಾನೆ, ಹಲ್ಕಿಸ್ಕೊಂಡು ಇವನು ಬುದ್ಧಿವಾದ ಹೇಳಕ್ಕಾಗಿಲ್ಲಕಂತಕೋ. ಇವನು ಬುದ್ಧಿವಾದ ಹೇಳಕ್ಕದ ನಮ್ಮ ಜೊತೆಗೆ ನಮಗೆ ಮಾತಾಡಕ್ಕೆ ಬರ್ತಾನೆ, ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತಾನೆ. ಏನಾರು ಹೇಳಿದ್ರೆ ಅವನು ತಾನೇ ಅವ್ನು ತಂಗ್ಳನ್ನ ತಿನ್ಕೊಬಂದಿದ್ದು, ತಂಗ್ಳನ್ನ ತಂಗ್ಳು ಸಹ ತಿನ್ಕೊಬಂದಿದ್ದು ಅವನು ತಾನೇ ತಿನ್ಕೊಬರ್ಲಿ ನಮಗೇನು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ